ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಸ್ಕೆಚ್ ಹಾಕೊಂಡು ಹೇಗಿದೆಯಲ್ಲ ರಾಹುಲ್, ಈಗ ಆ್ಯಡ್ನ ಎಲ್ಲ ಕಡೆ ಟೆಲಿಕಾಸ್ಟ್ ಆಗೋ ಥರ ನೋಡು. ಅದೇ ಟೈಮಿಗೆ ಮೀಡಿಯಾದವರು ಸಹ ಬರಬೇಕು. ಆಗ ನಿನ್ನ ತಾತಂಗೆ ತುಂಬ ಬೇಜಾರಾಗ್ಬಿಟ್ಟು ಅವಳನ್ನ ಈ ಮನೆಯಿಂದನೇ ಕಳಿಸ್ಬಿಡ್ತಾರೆ ಅಂತ ಯೋಚನೆ ಮಾಡಿ ಎಲ್ಲ ಆ ಪ್ರೊಸೆಸ್ಸಲ್ಲಿ ಅವ್ರು ಇರ್ತಾರೆ. ಇನ್ನೀ ಕಡೆ ನೋಡಿದ್ರೆ ಕನಕ ಅವ್ರ ಮನೆಯಲ್ಲಿ ಸ್ವಪ್ನಗೆ ಕೊಡಬೇಕಾಗಿರೋ ಸೀರೆ, ಹಣ್ಣು, ಹಪ್ಳ ಎಲ್ಲ ತಗೊಂಡೋಗ್ಬೇಕು ಅಂತ ಅವ್ರ ಹಡಾವಿಡಿಲಿ ಇರ್ತಾರೆ. ಹೊರಡೋಣ ಅಂತ ಅವರು ಹೊರಡೋದಿಕ್ಕೆ ರೆಡಿ ಆಗ್ತಾ ಇರ್ತಾರೆ. ನೋಡಿದ್ರೆ ಈ ಕಡೆ ಕಾವ್ಯ ಬೆಡ್ಶೀಟ್ ಎಲ್ಲ ಸರಿ ಮಾಡ್ತಾ ಇರ್ತಾಳೆ ಅವಳ ರೂಮಿಂದು. ಆಗ ರಾಜ್ಗೆ ಆ ಮೆಸೇಜ್ ಬಂದು ಆ್ಯಡ್ನ ನೋಡಿ ಅವನಿಗೆ ತುಂಬ ಶಾಕ್ ಆಗಿ ತಗೋ ನೋಡು ಅಂತ ಕಾವ್ಯಂಗೆ ತೋರಿಸ್ತಾನೆ. ಕಾವ್ಯಗೂ ತುಂಬ ಶಾಕ್ ಆಗುತ್ತೆ. ಇನ್ನು ಮನೆ ಮುಂದೆ ನೋಡಿದ್ರೆ ಮೀಡಿಯಾದವ್ರೆಲ್ಲರೂ ಬಂದ್ಬಿಟ್ಟಿರ್ತಾರೆ. ಈ ಕಡೆ ರುದ್ರಾಣಿ, ಅಪರ್ಣ, ಧಾನ್ಯಲಕ್ಷ್ಮಿ ಅವರೆಲ್ಲರೂ ತುಂಬ ಶಾಕ್ ಆಗಿ ನಿಂತಿರ್ತಾರೆ. ರಾಜ್ ಮತ್ತೆ ಕಾವ್ಯ ಇಬ್ರು ಬಂದು ಅದನ್ನ ತಡೆಯೋದಿಕ್ಕೆ ಅಂತ ಹೋಗ್ತಾ ಇರ್ತಾರೆ. ರಾಜ್ ಹೋಗಿ ಎಲ್ಲ ಮೀಡಿಯಾದವ್ರ ಹತ್ರ ಮಾತಾಡ್ತಾ ಇರ್ತಾನೆ. ನೋಡಿದ್ರೆ ಸ್ವಪ್ನ ನನ್ ಪಾಪ್ಯುಲರ್ ಆಗ್ಬೇಕು ಅಂತ ಚೆನ್ನಾಗಿ ರೆಡಿ ಆಗ್ಬಿಟ್ಟು ನಾನು ಮಾತಾಡ್ಬೇಕು ಅಂತ ಹೊರಡ್ತಾ ಇರ್ತಾಳೆ. ಕಾವ್ಯ, ಅಕ್ಕ ನೀನೇನ್ ಮಾಡ್ತಿದ್ಯಾ ಅನ್ನೋದು ಗೊತ್ತಾಗ್ತಿದ್ಯಾ? ಯಾಕಕ್ಕ ಈ ತರ ಕೆಲಸ ಮಾಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಯಾಕೆ ಏನಾಯ್ತೆ? ನನ್ನಿಷ್ಟ ಕಣೆ, ನಾನು ಏನಾದ್ರೂ ಮಾಡ್ಕೋತೀನಿ, ನೀನ್ ಯಾರೇ ಮಧ್ಯ ಬಂದು ಮಾತಾಡೋದಕ್ಕೆ ಅಂತ ಅವ್ರ ತಂಗಿಗೆ ಅವಳು ಆವಾಜ್ ಹಾಕ್ಬಿಟ್ಟು ಮೀಡಿಯಾ ಮುಂದೆ ಹೋಗಿ ಮಾತಾಡ್ತಾ ಇರ್ತಾಳೆ. ಹೌದು, ಇದು ನಾನು ಇಷ್ಟಪಟ್ಟೆ ಮಾಡಿದ್ದು, ನನಗೆ ತುಂಬಾ ಇಷ್ಟ ಆಯ್ತು, ನಿಮ್ಗೂ ಇಷ್ಟ ಆಯ್ತಾ ಅಂತ ಎಲ್ಲ ಅವಳ ಸಂಭ್ರಮದಲ್ಲಿ ಅವಳು ಮುಳ್ಗೋಗಿ ಮಾತಾಡ್ತಾ ಇರ್ತಾಳೆ. ನೋಡಿದ್ರೆ ಅವ್ರ ಮನೆ ಮಾನ ಮರ್ಯಾದೆ ಹೋಗ್ತಿರೋದವಳಿಗೆ ಒಂಚೂರು ಅರಿವೇ ಇರೋದಿಲ್ಲ. ಈ ಕಡೆ ನೋಡಿದ್ರೆ ಅವ್ರ ಮನೆಯಲ್ಲಿ ದೊಡ್ಡ ಮನುಷ್ಯರು ಇಬ್ಬರಿಗೆ ತುಂಬಾ ಟೆನ್ಷನ್ ಆಗಿ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ಆಗ ಕಲ್ಯಾಣ್ ಬಂದು ಅವಳು ಆಡ್ ಮಾಡಿರೋ ವಿಡಿಯೋನ ತೋರಿಸಿ ಅವ್ರಿಗೆ ತುಂಬಾ ಬೇಜಾರಾಗೋಗುತ್ತೆ. ನೋಡ್ದಾ, ಇದೇ ಎಷ್ಟು ರಸವತ್ತರಾಗಿದೆ ಸ್ಟೋರಿ, ಇನ್ನ ಮುಂದೆ ಇದೆ ರಾಹುಲ್ ಅಂತ ಅವರಿಬ್ರು ಮಾತಾಡ್ಕೋತಾ ಇರ್ತಾರೆ. ನೋಡಿದ್ರೆ ಕನಕಗೆ ಮತ್ತೆ ಅವ್ರ ಯಜಮಾನ್ರು ಬಂದು ನೋಡೋದಿಕ್ ಬರ್ತಾರೆ. ನೋಡಿದ್ರೆ ಮೀಡಿಯಾದವ್ರ ಮುಂದೆ ಮಾತಾಡ್ತಾ ಇರೋದನ್ನ ಸ್ವಪ್ನ ಕೇಳಿಸ್ಕೊಂಡು ಅವರಿಬ್ರಿಗೂ ಸಹ ಶಾಕ್ ಆಗುತ್ತೆ. ಅಲ್ಲಿರೋ ಮೀಡಿಯಾದಲ್ಲಿ ವರ್ಕ್ ಮಾಡೋನು, ಅಲ್ಲ ನೀವು ಇಷ್ಟು ದೊಡ್ಡ ಮನೆಯವರು ಆಗಿದ್ದೀರಾ, ಈ ತರ ಹಾಟ್ ಆಗಿ ನೀವು ಆಡ್ ಅಲ್ಲಿ ಶೂಟ್ ಮಾಡಿಸ್ಕೊಂಡಿದ್ದೀರಲ್ಲ, ಮನೆಯವರು ಪರ್ಮಿಷನ್ ಕೊಟ್ಟಿದಾರಾ ಅಂತೆಲ್ಲ ಕೇಳ್ತಾ ಇರ್ತಾರೆ. ಆಗ ಯಾರೇಂತ ಕೊಡ್ಬೇಕು, ನನ್ನಿಷ್ಟ ನಾನು ಮಾಡ್ಕೊಳ್ತೀನಿ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ. ಈ ಕಡೆ ರಾಜ್ಗೆ ತುಂಬಾ ಟೆನ್ಷನ್ ಆಗಿ ಈ ಪ್ರಶ್ನೆ ಎಲ್ಲ ಕೇಳ್ಬೇಡಿ, ಸರಿ ನೀವೆಲ್ಲ ಫಸ್ಟ್ ಹೋಗಿ ಅಂತ ಅವ್ರನ್ನ ಕಳಿಸ್ತಾ ಇರ್ತಾನೆ. ಕನಕಗೆ ಮತ್ತೆ ಅವ್ರ ಯಜಮಾನ್ರಿಗೂ ತುಂಬಾ ಏನಾಯ್ತು ಅಂತ ಅವರು ಹಡಾವಿಡಿಲಿ ಬಂದು ಕೇಳಿಸ್ಕೊಂತಾ ಇರ್ತಾರೆ. ನೋಡಿದ್ರೆ ರಾಹುಲ್, ನಿನ್ ಹೆಂಡತಿ ಏನ್ ಕೆಲಸ ಮಾಡ್ತಿದ್ದಾಳೆ ಅಂತ ಅಷ್ಟು ಪರಿಜ್ಞಾನ ಇಲ್ವಾ ಅಂತ ಬೈತಾ ಇರ್ತಾನೆ ರಾಜ್. ಆಗ ನನ್ನಿಷ್ಟ ರಾಜ್, ನಾನು ಏನಾದ್ರೂ ಮಾಡ್ಕೋತೀನಿ, ಅವನದೇನು ಇದ್ರಲ್ಲಿ ಎಂಟ್ರಿಫೀಲ್ಡ್ ಇಲ್ಲ, ನಾನ್ ನೋಡ್ಕೊಂಡಿದ್ದೀನಿ ಅಂತ ಅವಳು ದಿಮಾಕಿಂದ ಮಾತಾಡ್ತಾ ಇರ್ತಾಳೆ. ನೋಡಿದ್ರೆ ರಾಜ್ ಅವರಮ್ಮ, ಏನು ಈ ತರ ಆಡ್ ಮಾಡೋದ, ಅದಕ್ಕೂ ಸಂಸ್ಕಾರ ಅನ್ನೋದಿದ್ಯಾ, ಎಷ್ಟು ಮಾನ್ಗೆಟ್ಟಿರೋ ಆಡ್ನ ಶೂಟ್ ಮಾಡಿದ್ಯಾ ಅಂತ ಬೈತಾ ಇರ್ತಾರೆ. ಅಲ್ಲ, ಇದು ನನ್ನ ಪ್ರೊಫೆಷನಲ್, ನಾನು ಹೇಗಾದ್ರೂ ಇರ್ತೀನಿ, ನಿಮಗೇನಾದ್ರೂ ಕಷ್ಟ ಆಗ್ತಿದ್ಯಾ ಅಂತ ಮನೆ ಎದುರುಗೇನೆ ಮಾತಾಡ್ತಾ ಇರ್ತಾಳೆ. ನೋಡಿದ್ರೆ ಧಾನ್ಯಲಕ್ಷ್ಮಿಗೂ ಅಪರ್ಣಗೂ ತುಂಬಾ ಶಾಕ್ ಆಗಿರುತ್ತೆ. ಆಗ ಇದಕ್ಕೆಲ್ಲ ಕಾರಣ ನೀನಲ್ಲ, ನಿಮ್ಮ ಅತ್ತೆ ಅಂತ ಅವರ ಅಜ್ಜಿ ಕೂಗಿ, ಏ ರುದ್ರಾಣಿ, ನೀನ್ ಸೊಸೆ ಏನ್ ಮಾಡ್ತಿದ್ದಾಳೆ ಏನು ಅನ್ನೋದು ನಿನಗ್ ತಲೆ ಬೇಡ್ವೇನೆ ಅಂತ ಬೈತಾ ಇರ್ತಾರೆ. ಎಲ್ಲದಕ್ಕೂ ನನ್ನೇ ಅನ್ನಮ್ಮ ನೀನು, ಅವಳು ಏನ್ ಮಾಡಿದ್ರು ನಂದೇ ತಪ್ಪು ಅಂತ್ಯ, ನನಗಿಂತ ಸೊಸೆ ಬೇಡವೇ ಬೇಡ, ಈ ತರ ತಪ್ಪು ಕೆಲಸ ಮಾಡಿದಾಳಲ್ಲ, ಮನೆ ಬಿಟ್ಟು ಕಳ್ಸು ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಅದನ್ನೇ ಪ್ಲಾನ್ ಮಾಡ್ಕೊಂಡು. ಆಗ ಕನಕಾಗಿ ಆ ವಿಚಾರ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗಿರುತ್ತೆ. ನೋಡಿದ್ರೆ ಕಾವ್ಯ ಹೇಳ್ತಾ ಇರ್ತಾಳೆ, ಅಕ್ಕ ನೀನ್ ಈ ತರ ಮಾಡ್ತಾರ ತಪ್ಪು, ಈ ಮನೆ ಹೆಸರನ್ನ ನಾವು ಉಳಿಸ್ಬೇಕು, ನೀನ್ ನೋಡಿದ್ರೆ ಈ ತರ ಮಾಡಿ ಇದನ್ನ ದೊಡ್ಡ ರಾಧ ಅಂತ ಮಾಡ್ತಿದ್ಯಾ ಅಕ್ಕ, ನೋಡ್ದವ್ರು ಏನ್ ಅನ್ಕೊಳಲ್ಲ ಅಂತ ಎಲ್ಲ ಬುದ್ಧಿವಾದ ಹೇಳ್ತಾ ಇರ್ತಾಳೆ. ಆಗ ನೀನೇನು ನನ್ ಮಧ್ಯ ಬರ್ಬೇಡ, ನನ್ನ ಇಷ್ಟ, ನಾನು ಏನಾದ್ರೂ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡಿದ್ರೆ ಕನಕಾಗೆ ತುಂಬಾ ಕೋಪ ಬಂದು ಇಮಿಡಿಯೇಟ್ಲಿ ಹೊಡಿಯೋದಿಕ್ ಹೋಗ್ತಾ ಇರ್ತಾಳೆ ಸ್ವಪ್ನಾಗೆ. ಅವಳು ಎಂತಕ್ ಕೈ ಇಲ್ಲಿವರೆಗೂ ಬಂದಿದೆ, ಎಂತಕ್ಕಂದ್ರೆ ನೀನು ಒಂದು ತಾಯಿ, ನಿನ್ಗೂ ಒಂದು ಯೋಚನೆ ಇರುತ್ತೆ ಅಂತ ನಾನು ನಿಲ್ಸಿದೀನಿ ಅಂತ ಹೇಳಿ ಅವಳಿಗೆ ಬುದ್ಧಿವಾದ ಹೇಳ್ತಿದ್ರು. ಅವಳು ಏನು ಮಾತಾಡ್ದಿರ ಹಾಗೆ ನಿಂತಿರ್ತಾಳೆ. ನೋಡಿದ್ರೆ ಕನಕ ಆ ಮನೆ ದೊಡ್ಡ ವ್ಯಕ್ತಿ ಹತ್ರ ಮಾತಾಡಲಿ, ನನ್ನ ಮಗಳಿಂದಾನೇ ತಪ್ಪಾಗಿದ್ದು, ನಮ್ಮನ್ನ ಕ್ಷಮಿಸ್ಬಿಡಿ, ನಾವೇನೋ ಅನ್ಕೊಂಡ್ ಬಂದ್ವಿ, ಇಲ್ಲಿ ಏನೋ ಆಗೋಯ್ತು, ನಮ್ಗೆ ಈ ಮನೇಲಿ ಜಾಗನೇ ಇಲ್ಲ ಅನ್ನೋ ತರ ಗೊತ್ತಾಯ್ತು ಅಂತ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಆಗ ಅವ್ರ ಯಜಮಾನ್ರು, ಬಾ ಕನಕ ನಾವು ಹೊರಡೋಣ ಅಂತ ಹೇಳ್ತಾ ಇರ್ತಾರೆ. ಸ್ವರಾಜ್ ಅವ್ರ ಅಜ್ಜಿ ಕೇಳ್ತಾರೆ, ಬಂದಿರೋ ವಿಚಾರ ಏನು ಕನಕ ಅಂತ. ಏನೂ ಇಲ್ಲ, ಅದೇ ನನ್ನ ಮಗಳಿಗೆ
ಸೀರೆ ಹಣ್ಣು ಹಪ್ಳ ಕೊಟ್ಟೋಗೋಣ, ಪ್ರೆಗ್ನೆಂಟ್ ಅಲ್ವಾ ಅಂತ ಬಂದೆ, ನೋಡಿದ್ರೆ ಈ ತರ ರಾಧಾಂತ ಮಾಡಿದಾಳೆ, ಇವಳಿಗೆ ಯಾರು ಕೊಡ್ತಾರೆ ಅಂತ ಮನ್ಸ್ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಆಗ ಹಾಗೆಲ್ಲ ಅನ್ನಕ್ ಹೋಗ್ಬೇಡ, ನಿನ್ ಮಗಳೇ ಎಷ್ಟಾದ್ರೂನು ನೀನು ಅಲ್ಲಿಂದ ತಂದಿದ್ಯಾ ತವ್ರ ಮನೆಯಿಂದ, ಕೊಡ್ಬೇಕಾಗಿರೋ ಧರ್ಮ ನಿಂದು ಅಂತ ಹೇಳಿ ಅವಳಿಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಆಗ ಅವ್ರ ಅಪ್ಪ ಹೇಳ್ತಾರೆ ಒಂದ್ ಮಾತು, ನೀನು ಈ ತರ ಸುಳ್ಳನ್ನ ನೀನ್ ಏನೇ ತ್ರಿಪುರ್ಲ್ ಹಾಕಿದ್ರು ನೀನ್ ಯಾವತ್ತೂ ಉಳ್ಸಕ್ಕಾಗಲ್ಲ, ನೀನ್ ಏನಿದ್ರು ಟ್ರಾನ್ಸ್ಪರೆಂಟ್ ಆಗಿದ್ರೆ ನಿನ್ ವ್ಯಾಲ್ಯೂನ ಹೆಚ್ಚಾಗುತ್ತೆ ಹೊತ್ತು ನೀನ್ ಈ ತರ ಸುಳ್ಳೆಲ್ಲ ಹೇಳ್ಕೊಂಡು ನೀನ್ ಎಷ್ಟು ದಿವಸನೂ ಇರಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ಬಗ್ಗೆ ನೋಡ್ಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್. ಈ ಕಡೆ ರಾಹುಲ್ ಮತ್ತೆ ರುದ್ರಾಣಿ ಇಬ್ರಿಗೂ ಡಿಸಪಾಯಿಂಟ್ ಆಗಿ, ಏನ್ ಮಾಡೋದು ರಾಹುಲ್, ನನಗೆ ಈ ಕನಕ ಬರ್ತಿದ್ದಾಳೆ ಅಂತ ಗೊತ್ತಿರೋ ನಾನು ಪ್ಲಾನೇ ಮಾಡ್ತಾ ಇದ್ದಿಲ್ಲ, ಇಬ್ರು ಒಂದೇ ರೂಮಲ್ಲೇ ಇರ್ತೀರಾ, ನಿನಗಷ್ಟು ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾನೆ. ಆಗ ಬೈತಾ ಇರ್ತಾಳೆ, ಅಮ್ಮ ಈಗೇನಮ್ಮ ಮಾಡೋದು ಅಂತ ಕೇಳ್ತಾನೆ ರಾಹುಲ್. ಇದಿಲ್ಲ ಅಂದ್ರೆ ನೆಕ್ಸ್ಟ್ ಪ್ಲಾನ್ ಏನಾದ್ರೂ ಮಾಡಿ ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು, ಅದೇ ನಮ್ ಪ್ಲಾನ್ ಅಂತ ಅವರಿಬ್ರು ಮತ್ತೆ ಸ್ಕೆಚ್ ಆಗ್ತಾ ನಿಂತಿರ್ತಾರೆ. ಈ ಕಡೆ ಅಮ್ಮ ನಾನು ಏನಾದ್ರೂ ಮಾಡಿ ನಾನು ಈ ಮನೆಯಿಂದ ಅವಳನ್ನ ಫಸ್ಟ್ ತೊಲಗಿಸ್ಬೇಕಂತ ಕಾಯ್ತಾ ಇದ್ದೀನಿ ಅಂತ ಅವರಿಬ್ರು ಮಾತಾಡ್ಕೊತಾ ಇರ್ತಾರೆ. ಇನ್ನೀ ಕಡೆ ಕನಕಗೆ ತುಂಬಾ ಬೇಜಾರಾಗಿ ಮನೆಯಲ್ಲಿ ಬಂದು ಮಾತಾಡ್ತಾ ಇರ್ತಾಳೆ. ಅಪ್ಪುಗೆ ತುಂಬಾ ಕೋಪ ಬಂದು, ನಾನಾಗಿದ್ರೆ ಅಲ್ಲೇ ಕಪಾಳಕ್ಕೆ ಒಡೆದ್ಬಿಟ್ಟು ಎಂತ ಹೆಣ್ಣೆ ನೀನು ಅಂತ ಉಗಿತಿದ್ದೆ, ನೀನಾಗಿದ್ಕೆ ಬಿಟ್ಬಿಟ್ ಬಂದಿದ್ಯಾ, ಎಷ್ಟೇ ಆದ್ರೂ ನಿನ್ ಮಗಳು ಅಲ್ವಾ, ಅದಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅಪ್ಪುಗೆ ಹೇಳ್ತಾಳೆ ಕನಕ, ನೀನ್ ಈ ತರ ಇನ್ನ ಗಂಡ್ಮಕ್ಳ ತರ ಬಟ್ಟೆ ಹಾಕೋದ್ನ ಬಿಡು, ಹುಡ್ಗಿರ್ ತರ ಬಟ್ಟೆ ಹಾಕೋದ್ನ ಕಲಿ ಅಂತ ಹೇಳ್ತಾ ಇರ್ತಾಳೆ. ಈ ಜನ್ಮದಲ್ಲಿ ನಡೆಯಲ್ಲ ಅಮ್ಮ, ನನ್ನಿಷ್ಟ, ನಾನು ಏನಾದ್ರೂ ಬಟ್ಟೆ ಹಾಕೋತೀನಿ, ನಿನ್ನ ಅಡ್ಡ ಎಲ್ಲ ಬರ್ಬೇಡ, ನಾನ್ ಸ್ವಪ್ನ ತರ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡ, ನನಗೆ ಫಸ್ಟ್ ಮಾನ ಮರ್ಯಾದೆ ಮೊದ್ಲು, ಆಮೇಲೆ ಏನಿದ್ರುನು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಸ್ವರಾಜ್ ತುಂಬಾ ಬೇಜಾರಾಗಿ, ಈಗಿನ ಕಾಲೇಜ್ ಮಕ್ಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತಾನೆ ಗೊತ್ತಾಗ್ತಿಲ್ಲ ಬಾವ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅವರಿಬ್ರು ಯೋಚನೆ ಮಾಡ್ತಾ ಇರ್ತಾರೆ. ನೋಡಿದ್ರೆ ಅವ್ರು ಮಾತಾಡ್ತಾ ಇರೋದ್ನ ರಾಜ್ ಮತ್ತೆ ಕಾವ್ಯ ಇಬ್ರು ಕೇಳಿಸ್ಕೊಂತಾ ಇರ್ತಾರೆ. ಅವನಿಗೆ ತುಂಬಾ ಬೇಜಾರಾಗೋಗುತ್ತೆ ಅವರಿಬ್ರು ಬೇಜಾರಾಗಿರೋದನ್ನ ನೋಡಿ. ಎಲ್ಲಾರು ಈ ಮನೇಲಿ ಬೇಜಾರಾಗಿದ್ದಾರೆ, ಆದ್ರೆ ನಿಮ್ಮ ಅಕ್ಕ ಆದ್ರೆ ನೋಡು ಎಷ್ಟು ಖುಷಿಯಾಗಿ ಅವಳ ಪಾಡಿಗೆ ಅವಳು ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಆಗ ಅವಳು ಮಾತಾಡ್ಸೋದಿಕ್ಕೆ ಅಂತ ಬರ್ತಾಳೆ ಕಾವ್ಯ. ನೋಡಿದ್ರೆ ಅವಳ ಲೋಕದಲ್ಲೇ ಅವಳು ಮುಳುಗೋಗಿ ಏನೇ ಸಿಹಿ ತಿಂಡಿಗಳನ್ನ ತಿಂತಾ ಇರ್ತಾಳೆ. ಏನ್ ಇನ್ನು ಸಿಹಿ ತಿಂಡಿಗಳು ತಿಂತಾ ಇದ್ಯಾ, ಹೋ ನೀನ್ ಒಟ್ಟೊಳಗೆ ಮಗು ಇದೆಯಲ್ಲ ಅದಕ್ ಚೆನ್ನಾಗಿರ್ಲಿ ಅಂತನಾ, ಸಾಕು ಇನ್ನ ಏನೇನು ನಿನ್ಗೆ ಬಟ್ಟೆಗಳು ಬೇಕೋ ಹೇಳಕ್ಕ, ನಾನೇ ತಂದ್ಕೊಡ್ತೀನಿ, ಮಾನ ಮರಿದೆಲ್ಲ ನೀನ್ ಹೋಗಿಸ್ಕೊಂಡ್ಬಿಡೋ ಅಂತ ಹೇಳ್ತಾ ಇರ್ತಾಳೆ. ಹೇ ಏನೇ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ಯಾ, ಯಾಕೆ ಜಾಸ್ತಿ ಆಯ್ತಾ ನಿನ್ಗೆ ಅಂತ ಹೇಳ್ತಾ ಇರ್ತಾಳೆ. ನನಗೆಲ್ಲ ಆಗಿರೋದು ನಿನಗೆ ಜಾಸ್ತಿ ಆಗಿರೋದು, ಈ ಮನೆ ಊಟ ತಿಂದಿ ಈ ಮನೆ ಸಂಸಾರ ಎಲ್ಲ ಹೇಗಿರ್ಬೇಕೋ ಅದನ್ನ ಬಿಟ್ಟು ನೀನು ಬೆಳೆದಿರೋದ್ನೆಲ್ಲ ಮಾಡ್ತಾ ಇದ್ಯಾ ಅಂತ ಬೈತಾ ಇರ್ತಾಳೆ. ಆದ್ರೆ ಅವಳಿಗೆ ತುಂಬಾ ಕೋಪ ಬಂದಿ, ನನ್ನ ಇಷ್ಟ ನಾನು ಏನಾದ್ರೂ ಮಾಡ್ಕೋತೀನಿ, ಇನ್ನೇನ್ ನಿಂತರ ಈ ಮನೆ ಚಾಕ್ರಿ ಮಾಡ್ಕೊಂಡಿರ್ಬೇಕಾ, ಅದಕ್ಕೆ ಅವ್ರು ನಿನ್ನ ಚಾಕ್ರಿ ಮಾಡ್ಕೊಳಕ್ಕೆ ಇಟ್ಕೊಂಡಿರೋದು, ಬೆಳಗ್ಗೆ ಎದ್ದೋಳು ರಂಗೋಲಿ ಹಾಕು, ಅವ್ರಿಗೆ ಏನೇನ್ ಬೇಕೋ ನೋಡ್ಕೋ, ಅಡ್ಗೆ ಮಾಡು, ಪಾತ್ರೆ ತೊಳಿ, ಇವೇ ನಿನ್ ಚಾಕ್ರಿಗಳು, ನನಗ್ ಆತರ ಇರೋದಿಕ್ಕಾಗಲ್ಲ, ನನ್ ಪ್ರೊಫೆಷನಲ್ ನಾನು ಹುಡ್ಕೊಂಡಿದೀನಿ, ಅದಕ್ಕೆ ನೀನ್ ಮಧ್ಯ ಬಂದ್ಯಾ, ಹಾಳ್ ಮಾಡ್ಬೇಡ ಅಂತ ಹೇಳ್ತಾ ಇರ್ತಾಳೆ. ಅಕ್ಕ ಮಾಡೋದನ್ನ ಮಾಡು, ನಿಯತ್ತಾಗಿ ಮಾಡು, ಆದ್ರೆ ಈ ತರ ಮನೆ ಹಾಳ್ ಕೆಲ್ಸ ಎಲ್ಲ ಮಾಡಕ್ ಹೋಗ್ಬೇಡ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಇದು ನಿನ್ ವಿಚಾರ ನನ್ನ ಹತ್ರ ಏನು ಹೇಳಕ್ ಬರ್ಬೇಡ, ನನ್ ಗಂಡ ನನ್ನ ಅತ್ತೆನೇ ಏನು ಕೇಳಲ್ಲ, ನೀನ್ ಯಾವಳೆ ಬಂದ್ ಕೇಳಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಎಷ್ಟೇ ಆದ್ರೂ ನಾನ್ ನಿನ್ ತಂಗಿ, ಏನ್ ಬೇಕೋ ನೋಡ್ಕೋಬೇಕಾಗಿರೋದು ನನ್ ಧರ್ಮ ಅಂತ ಹೇಳ್ತಾ ಇರ್ತಾಳೆ. ಹಾಗಾದ್ರೆ ಫಸ್ಟ್ ನೀನ್ ಅತ್ತೆನ ಮತ್ತೆ ನಿನ್ ಗಂಡನ ನಿನ್ ಕಡೆ ಮಾಡ್ಕೋ, ಆಮೇಲೆ ನೀನು ನನ್ ಮಾತಾಡಿವಂತೆ ಅಂತ ಹೇಳ್ತಾ ಇರ್ತಾಳೆ. ನೀನು ಅವ್ರ ವಿಚಾರಕ್ಕೆ ಬರ್ಬೇಡ, ಅದು ನನ್ ಪರ್ಸನಲ್ ವಿಚಾರ, ನೀನ್ ಅದ್ರಲ್ಲಿ ಎಂಟರ್ಫಿಟ್ ಕೊಡ್ಬೇಡ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ನೋಡಿದ್ರೆ ಇವಳಿಗೆ ಎಷ್ಟು ಕುಳ್ಬುದ್ಧಿ ಇದೆ, ನಾನು ಎಲ್ಲಿ ಚೆನ್ನಾಗಿ ಆಗೋಗ್ತಿದ್ದೀನಿ ಅಂತ ಇವಳಿಗೆ ಒಂಥರ ಜಲಸ್ ಸುಡ್ತಾ ಇದೆ ಅಂತ ಅವಳ ಯೋಚನೆಯಲ್ಲಿ ಅವಳೇ ಮುಳುಗೋಗಿರ್ತಾಳೆ. ಈಗ ಸ್ವಪ್ನ ಮಾಡಿರೋ ಕೆಲ್ಸದಿಂದ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಿದೆ. ಈಗ ಇದನ್ನ ರಾಜ್ ಮತ್ತೆ ಕಾವ್ಯ ತಡ್ಗಡಿಸ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.